ನಿಮ್ ಇದು ಪ್ರಕರಣ ಆದ್ಮೇಲೆ ನಿಮ್ಗೆ ಇದ್ರ ಹಿಂದೆ ಅಂದ್ರೆ ಈ ಪ್ರಕರಣ ಈ ತರ ಆಗ್ಬೋದು ಅನ್ನೋದೇನಾದ್ರು ಸುಳಿವಿತ್ತ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇಲ್ಲ ಇಲ್ಲ. ಸೊ ಇದು ಆದ್ಮೇಲೆ ಅವ್ರಿಗೆ ಸಂಪರ್ಕ ಮಾಡೋಂತ ಏನಾದ್ರು ಕೆಲಸನ ಏನಾದ್ರು ಆಯ್ತಾ ಜಮೀರ್ ಅವರಿಂದ? ಇಲ್ಲ, ನನ್ಗೆ ಅವ್ರು ಅಚಾನಕ್ ಬಂದ ತಕ್ಷಣ ವೆರಿ ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಆಗಿಬಿಟ್ಟಿದ್ದು. ನಾನು ಹಿಂಗೆ ಮಾಡೋ ಅಂತಾರಪ್ಪ ಇವ್ರು ಅಂತ ಹೇಳಿ ನನಗೆ ಬಹಳ ಬೇಜಾರಾಯ್ತು. ಆದ್ರೂ ಇರ್ಲಿ, ಸತ್ಯಕ್ಕೆ ಜಯ ಇದೆ, ತಾಳ್ಮೆಯಿಂದ ಇರೋಣ ಅಂತ ಹೇಳಿ ಕರೆಕ್ಟ್ ಇದ್ದಾಗ ಮನುಷ್ಯ ಯಾಕೆ ಹೆದರ್ತಾನ್ರಿ? ಅದಕ್ಕೆ ನಾನು ಆ ಭರವಸೆಯಿಂದ ಸುಮ್ಮನೆ ಇದ್ದೀನಿ. ಇದ್ರ ಮುಂದೆ ಅವ್ರೇನಾದ್ರು ಅಥವಾ ಮಾತುಕತೆ ಮೂಲಕ ಮುಗಿಸ್ಕೊಳೋದಾದ್ರೆ ಜಮೀರ್ ಅವರ ಪ್ರತಿಕ್ರಿಯೆ ಹೆಂಗಿರುತ್ತೆ? ಅವ್ರಿಗೆ ಎನಿ ಟೈಮ್ ವೆಲ್ಕಮ್. ಒಳ್ಳೆ ಹುಡುಗರು, ಅವ್ರ ಬಗ್ಗೆ ಪ್ರೀತಿ ಇದೆ, ಅವ್ರಿಗೆ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಬೋದು. ಇದೊಂದು ಸಿವಿಲ್ ಕೇಸ್. ಸಪೋಸ್ ಅವ್ರು ಏನಾದ್ರು ಇಲ್ಲ ನಾ ಕಾನೂನು ಪ್ರಕಾರ ಹೋರಾಟ ಮಾಡಿ ತಗೊಳ್ತೀನಿ, ಅದು ಏನ್ ಬೇಕಾದ್ರೂ ಆಗ್ಲಿ ಅನ್ನೋದೇನಾದ್ರು ನಿರ್ಧಾರ ತಗೊಂಡ್ರೆ ಜಮೀರ್ ಅವ್ರ ಸ್ಟ್ಯಾಂಡ್ ಹೆಂಗಿರುತ್ತೆ? ಮೋಸ್ಟ್ ವೆಲ್ಕಮ್. ಅದಕ್ಕೂ ರೆಡಿ? ಮೋಸ್ಟ್ ವೆಲ್ಕಮ್. ಯಾವ್ದಕ್ಕಾದ್ರೂ ರೆಡಿ. ಯಾವ್ದಕ್ಕಾದ್ರೂ. ಅಂದ್ರೆ ಇದರ ಉದ್ದೇಶ ಕಾನೂನು ಪ್ರಕಾರ ನೀವು ಇದೀರಿ, ಹಾಗಾಗಿ ಅವ್ರಿಗೆ ಮುಕ್ತವಾಗಿ ಆಹ್ವಾನ ಐತಿ, ಎಲ್ಲಿ ಬೇಕಾದ್ರೂ ಚರ್ಚೆಗೆ ಕರೀರಿ, ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಯಾವ ಬೇಕಾದ್ರೂ ನಾನು ಚರ್ಚೆಗೆ ಸಿದ್ಧ ಅವ್ರಿಗೆ ಹೇಳ್ತೀರಿ ಇದನ್ನ? ಹೌದು ಹೌದು. ಸೊ ಅವ್ರೇನಾದ್ರು ಇಲ್ಲಪ್ಪ ನಮ್ದು ಇದು ಹೆಂಡತಿ ಕಡೆನೋ ಅಥವಾ ಅವ್ರ ಹೆಂಡತಿ ಎಲ್ಲೋ ಒಂದ್ ಕಡೆ ಹೇಳ್ತಾರೆ, ಇಲ್ಲ ನನ್ನ ಗಂಡನ್ನ ಅಲ್ಲಿಗೆ ಕರ್ಕೊಂಡು ಹೋಗಿರೋದು ಗೊತ್ತೇ ಇಲ್ಲ ಅನ್ನೋ ಒಂದು ಮಾತು ಹೇಳಿದ್ರು, ಅದಕ್ಕೆ ನೀವು ಅವ್ರು ಏನೋ ಸಂಪರ್ಕ ಮಾಡಿದ್ರಿ, ಅದು ನಿಜಾನ? ಯಾರಿಗೆ? ಅವ್ರ ರಾಹುಲ್ ಅವ್ರ ಹೆಂಡತಿಗೆ. ಅವ್ರು ಟೂರ್ ಹೋಗೋದ್ ದಿನ ಈ ಹುಡುಗರು ನಂಬಿಕೆ ಉಳಿಸ್ಕೊಂಡಿಲ್ಲ ಎಲ್ಲೋ. ಅವ್ರದ ಫೋನಿಂದ ಅವರು ಹೆಂಡತಿಗೂ ಏನ್ ನನ್ ಮೊದ್ಲೇನ್ ನೋಡಿಲ್ಲ, ಆ ದಿನ ಫೋನ್ ಹಚ್ಚಿ ಕೊಟ್ಟಿದ್ರು ಅವ್ರು. ಅಣ್ಣ ನಾವು ಟೂರ್ಗೆ ಹೋಗೋ ಅಂತಿದ್ವಿ, ಇವ್ರು ನಂಬೋದಿಲ್ಲ, ನೀವು ಹೇಳೋಣ ಅಂತ ಹೇಳಿ. ಅವ್ರು ಟೂರಿಗೆ ಹೋಗ್ತಾ ಇದಾರೆ ಅಂತ ಹೇಳಿ ನಾನು ಹೇಳೀನಿ. ಟೂರಿಗೆ ಹೋಗ್ತಾ ಇರೋದು ನಾನು ಹೇಳೀನಿ ಫೋನ್ ನಲ್ಲಿ, ಅವರು ಕೇಳಿದ್ದಾರೆ. ಆದ್ರೆ ನ್ಯೂಸ್ ನಲ್ಲಿ ಅವ್ರು ಏನ್ ಹೇಳಿದಾರೆ, ಎಲ್ಲ ಅವ್ರಿಗೆ ಕಿಡ್ನಾಪ್ ಮಾಡಿದ್ದಾರೆ. ಈ ಕಿಡ್ನಾಪ್ ಅಂತ ಇದಾರಲ್ಲ, ಕಿಡ್ನಾಪ್ಗೂ ಆಮೇಲೆ ಈ ಮೋಜು ಮಸ್ತಿಗೂ ಏನ್ ವ್ಯತ್ಯಾಸ ಇದೆ ಅನ್ನೋದಾದ್ರು ಆ ವಿಡಿಯೋ ನೋಡಿದ್ಮೇಲೆ ಅವ್ರಿಗೆ ಅರಿವು ಆಯ್ತಾ? ಅವ್ರಿಗೆ ಅರಿವು ಆಗಿರ್ತಿದ್ದಿ, ಆದ್ರೆ ಕಲ್ಸ್ಕೊಡೋದ್ ಜನ, ನೆಗೆಟಿವ್ ಜನ ಏನಿದ್ದಾರೆ, ನಮ್ ವಿರುದ್ಧ ಇದ್ದಿದ್ದ ಜನ ಹೆದರ್ಬೇಡ ನಾನು ಇದೀನಿ ಅಂತಾರೆ, ಬ್ಯಾಡ್ ಕಾಮೆಂಟ್ಸ್ ಮಾಡ್ಲಿಕ್ಕೆ ಅವ್ರಿಗೆ ಇದು ಮಾಡ್ತಿದ್ದಾರೆ. ಹೌದೌದು. ಅವ್ರದ್ದೇನು ಒಳ್ಳೇದಾಗೋದಿಲ್ಲ. ಏನ್ ಹುಡುಗರು ಇದಾರಲ್ಲ, ಇವ್ರು ಅಲ್ಲೇ ಹೋದ್ರು ಇಲ್ಲೇ ಹೋದ್ರು ಯಾರು ಕೊಡೋದಿಲ್ಲ. ಲಾಸ್ಟಿಗೆ ಕೊಡ್ಬೇಕು ನಾನು ಅವ್ರಿಗೆ. ಅವ್ರು ಸೀದಾ ಬರಲಿ ಅಣ್ಣ, ನಮ್ದು ಏನ್ ಕಮಿಟ್ಮೆಂಟ್ ಆಗಿತ್ತು ಆ ಟೈಪ್ ನಮ್ಗೆ ಮಾಡ್ಕೊಡೋಣ ಅನ್ನಿ. ನಾನು ಅದು ಯಾವ ಟೈಪ್ ಯಾವ ರೂಪದಲ್ಲಿ ಏನೇನ್ ಮಾಡ್ಬೇಕು ನಾನು ಮಾಡ್ತೀನಿ. ಎಷ್ಟಕ್ಕೆ ಕಮಿಟ್ಮೆಂಟ್ ಆಗಿತ್ತು ಅಥವಾ ನೀವು ಅವ್ರಿಗೆ ಎಷ್ಟು ಕೊಟ್ರಿ, ಆಮೇಲೆ ಅದು ಎಲ್ಲ ಒಟ್ಟಾರೆಯಾಗಿ ಆ ಹೊಲ ಎಷ್ಟಕ್ಕೆ ಮುಗೀತು, ಎಷ್ಟು ಎಕರೆಗೆ ನೀವು ತೆಗೆದುಕೊಂಡ್ರಿ? ಕಾನೂನು ಪ್ರಕಾರ ನಾನು ತಗೊಂಡಿನಿ, ಉಳಿದಿದ್ದು ನಾನು ಹೇಳೋದಿಲ್ಲ. ಕಾನೂನು ಪ್ರಕಾರ ಇದೆ ನಿಮ್ದು? ನಾನು ಇದೀನಿ, ನಿಮ್ದು ಕಾನೂನು ಪ್ರಕಾರನೇ ಲೀಗಲ್ ಆಗಿ ಲೀಗಲ್ ಆಗಿ ಎಷ್ಟು ಎಕರೆಗೆ ಅಂದ್ರೆ ಈ ಸರ್ಕಾರ ಎಷ್ಟು ಡಿಮ್ಯಾಂಡ್ ಮಾಡಿದೆ ಆ ರೇಟ್ ಒಳಗಡೆ ತಗೊಂಡ್ರಿ. ಅವರು ಅದಕ್ಕೆ ಬದ್ಧವಾಗಿ ಇದು ಮಾಡಿದ್ದಾರೆ. ಉಳಿದಿದ್ದು ನಮ್ದು ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ವ್ಯವಹಾರ ಆಗಿದೆ. ಅದು ಏನೋ ಇದ್ರು ಮುಂದೆ ಕೋರ್ಟಲ್ಲಿ ಮಾತುಕತೆ ಆದ್ರೆ ಮಾತುಕತೆ. ಫಸ್ಟ್ ಮಾತುಕತೆಗೆ ನಾನು ಪ್ರಿಫರೆನ್ಸ್ ಕೊಡ್ತೀನಿ, ಹಿರಿಯರಿಗೆ ಗೌರವ ಕೊಡ್ತೀನಿ, ಸಣ್ಣವ್ರಿಗೆ ಪ್ರೀತಿ ಮಾಡ್ತೀನಿ. ಎನಿ ಟೈಮ್ ಬರಲಿ ಅವರು. ಅದಕ್ಕೆ ನಾನು ಇದ್ದೀನಿ. ಹುಡುಗರಾಗ ನನ್ಗೆ ಬೇಜಾರು ಮಾಡ್ಯಾರ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಏನೂ ಅಡ್ಕೊಳ್ಳೋದಿಲ್ಲ. ಯಾಕೆ ಏನ್ ಮಾಡಿದ್ರು ಸಣ್ಣ ಹುಡುಗರು ಅವ್ರು ಎನಿ ಟೈಮ್ ಬರಲಿ, ಅದಕ್ಕೆ ಮೋಸ್ಟ್ ವೆಲ್ಕಮ್. ನಾನು ನಿಂತ ಅವ್ರಿಗೆ ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ಜಮೀರ್ ಅವರು ಅಹಮದ್ ಅವರ ಈ ಮುಗ್ಧತೆನೇ ಮುಳುವಾಯ್ತಾ ನಿಮ್ಗೆ ಅಂತ? ಏನು ಬಂದವ್ರಿಗೆಲ್ಲ ಕ್ಷಮಿಸ್ತೀನಿ ಅಥವಾ ಏನು ಅವರು ಸಣ್ಣವ್ರಿದ್ದಾರೆ ಈ ತರ ಹೇಳ್ಕೊಂಡು ಹೋಗೋದೇ ನಿಮಗ್ ಮುಳುವಾಯ್ತಾ, ಅಥವಾ ನಿಮ್ಗೆ ಈ ಒಂದು ಸಾಫ್ಟ್ನೆಸ್ ನಿಂದನೂ ಎಲ್ಲಾ ವಿರೋಧಿಗಳು ಜಾಸ್ತಿ ಆಗ್ತಾ ಇದ್ದಾರ? ನೋಡ್ರಿ, ನಂದು ಈ ನೇಚರ್ ನನ್ಗೆ ಇವತ್ತು ಹಣ, ಗುಣ, ಸಮಾಜ ಎಲ್ಲಾನು ಸಿಕ್ಕಿದೆ. ಈಗ ನೇಚರ್ ನಾವು ಈ ಟೈಪ್ ಹಂಬಲ್ ನೇಚರ್ ಇಲ್ಲ ಆದ್ರೆ ಮನುಷ್ಯ ರೊಕ್ಕ ಮಾಡ್ಬೋದು, ಜನ ಗಳಿಸ್ಲಿಕ್ಕೆ ಆಗೋದಿಲ್ಲ. ಜನನೂ ಬೇಕಾ, ಎಲ್ಲ ಸರ್ವ ಧರ್ಮದಿಂದ ಜನ ಬೇಕಾ ಅಂತ ಹೇಳಿದ್ರೆ ಈ ಮನ್ಸಿದ್ರೆ ನಮ್ಗೆ ಅದು ಸಿಗ್ತೈತಿ. ಒಳ್ಳೆ ಮನ್ಸಿದ್ರೆ ದೇವರ ನಾವು ಬಲಗೈಯಿಂದ ದಾನ ಮಾಡಿದ್ವಿ ಅಂದ್ರೆ ಎಡಗೈಯಿಂದ ನಮ್ಗೆ ದೇವರ ಎಲ್ಲಿಂದ ಕೊಡ್ದ ನಮ್ಗೆ ಗೊತ್ತಾಗೋದಿಲ್ಲ. ಆ ದೇವರು ನನಗೆ ಇವತ್ತು ಬಹಳ ಖುಷಿ ಇಟ್ಟಿದ್ದಾರೆ. ಕೆಲವೊಂದಷ್ಟು ಟಾಕ್ಸಿಕ್ ಬಂತು ಅಂದ್ರೆ ಈ ಪ್ರಕರಣ ದಾಖಲಾದ ತಕ್ಷಣನೇ ಜಮೀರ್ ಅಹಮದ್ ಅವರು ಓಡೋಗ್ಬಿಟ್ರು, ಅಲ್ಲಿ ತಲೆ ಮರೆಸ್ಕೊಂಡಿದ್ದಾರೆ, ಇಲ್ಲಿ ತಲೆ ಮರೆಸ್ಕೊಂಡಿದ್ದಾರೆ, ಒಂದು 3-4 ದಿನ ಪಟ್ಟಣದಲ್ಲಿ ಕಾಣ್ಲಿಲ್ಲ, ಇದೆಲ್ಲ ನಿಜಾನಾ? ತಲೆ ಮರೆಸ್ಕೊಂಡ್ರ?
ನೋಡ್ರಿ ನಾನು ದಂಧೆದವ, ನನಗೆ 108 ಕೆಲಸ ಇರ್ತಾವ. ನಂದು ಈಗ ಫೋನ್ ಬಂತಂದ್ರೆ ಹೋಗ್ಬಿಡ್ತೀನಿ ನಾನು. ಬೇರೆ ಬೇರೆ ನಮ್ದು ಬಿಸ್ನೆಸ್ ಇದಾವ, ನಾವು ಓಡಾಡ್ತಾ ಇರ್ತೀವಿ. ಹಂಗೆ ಜನರದ ಆರೋಪ ಮಾಡ್ತಾರೆ ಅಂತ ಹೇಳಿ ನಮ್ಮ ಬಿಸ್ನೆಸ್ ಬಂದ್ ಮಾಡಕ್ಕೆ ನಾವು ಆಗೋದಿಲ್ಲ. ಅಂದ್ರೆ ನೀವು ಇಲ್ಲೇ ಇದ್ರಿ, ಪೊಲೀಸರಿಗೆ ನೀವು ಏನ್ ಅವ್ರ ತನಿಖೆಗೆ ಸಪೋರ್ಟ್ ಮಾಡ್ತಾ ಇದ್ರಿ? ಹೌದೌದು, ಇಲ್ಲೇ ಇದ್ರಿ? ಹೌದೌದು. ಅವ್ರು ಬಹಳ ಸ್ಟ್ರಿಕ್ಟ್ ಆಗಿ ನಮ್ಗೆ ಏನೈತಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ. ನಾವು ಅವ್ರು ಏನೇನ್ ಹೇಳ್ತಾ ಇದಾರೆ ಪೇಪರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಅವ್ರ ಜೊತೆಗೆ ಸಂಪರ್ಕದಲ್ಲಿ ವಾರ್ನಿಂಗ್ ಮಾಡಿದಾರೆ ನನ್ಗೆ. ಜೇಲ್ ಖರ್ಚೆ ಇದು ಕೇಸ್ ತನಿಖೆ ನಡೆಯಂತೈತಿ, ಎಲ್ಲಾದ್ರೂ ಹೋಗಿ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ಡಿಪಾರ್ಟ್ಮೆಂಟ್ ಬಿಡೋದಿಲ್ಲ. ಮರ್ಯಾದೆಯಿಂದ ಊರಾಗ ಇರ್ಬೇಕಂದ್ರೆ ನಾವು ಅದಕ್ಕೆ ವೆಲ್ಕಮ್ ಇದೀವಿ. ನಾವು ಕರೆಕ್ಟ್ ಇದ್ದಾಗ ನಾವು ಯಾಕೆ ಎದಿರ್ಬೇಕ್ರಿ? ಈಗ ಸಂಪರ್ಕದಲ್ಲಿ ನೀವು ಕಂಟಿನ್ಯೂಸ್ ಆಗಿ ಪೊಲೀಸರ ಜೊತೆಗೆ ಇದೀರಿ? ಹೌದು, ಅವ್ರು ಯಾವಾಗ ಕರೀತಾ ಇದಾರೆ, ಹೋಗಿ ಏನೇನ್ ಕೇಳ್ತಾ ಇದಾರೆ ಅದ್ ಕೊಡ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಪ್ರಕರಣದ ಬಗ್ಗೆ ಜಮೀರ್ ಅಹ್ಮದ್ ಅವರ ಪ್ರತಿಕ್ರಿಯೆ ಏನು? ಒಟ್ಟಾರೆಯಾಗಿ ಅನ್ಯಾಯ ಆಯ್ತು, ಅದು ಆಯ್ತು, ಇದು ಆಯ್ತು ಅನ್ನೋರಿಗೆ ನಿಮ್ಮ ಪ್ರತಿಕ್ರಿಯೆ ಏನು? ನೋಡ್ರಿ, ನಾನು ಏನಿದ್ರು ಲೀಗಲ್ ಆಗಿ ನಾನು ಮಾಡ್ಕೊಂಡಿದ್ದೀನಿ. ಅದಕ್ಕೆ ನನಗೆ ಸತ್ಯಮೇವ ಜಯತೆ, ನನ್ಗೆ ಅದಕ್ಕೆ ಗೆಲುವು ಇದೆ ಅನ್ನೋದು ನನಗೆ ಆ ದೇವರಲ್ಲಿ, ಆ ಭಗವಂತನಲ್ಲಿ ನನಗೆ ಭರವಸೆ ಇದೆ. ಮತ್ತು ಕಾನೂನಲ್ಲಿನೂ ನನಗೆ ಭರವಸೆ ಇದೆ. ನಾನು ಅದಕ್ಕೆ ಪೇಷನ್ಸ್ ಆಗಿ ಇದ್ದು ಕಾದು ನೋಡ್ತೀನಿ ಏನಾಗ್ತಿದೆ ಅಂತ. ಏನಾದರೂ ಅದಕ್ಕೆ ನಾನು ವೆಲ್ಕಮ್ ಇದ್ದೀನಿ. ಏನು ಜಮೀರ್ ಅಹ್ಮದ್ ಅವರ ತೇಜೋವಧೆ ಮಾಡಬೇಕು, ಅವ್ರನ್ನ ಕುಗ್ಗಿಸ್ಬೇಕು, ಅವ್ರು ಈ ಮುಂಡಗೋಡನ್ನೇ ಬಿಟ್ಟು ಹೋಗೋ ಥರ ಮಾಡಬೇಕು, ಅವರು ಎಲ್ಲ ಒಟ್ಟಾರೆ ಅವ್ರ ಬಿಸ್ನೆಸ್ ಏನಿದೆ ಎಲ್ಲನೂ ಏನು ಮುಗಿಸಿ ಬಿಡ್ಬೇಕು ಅಂತೇಳಿ ಯಾರ್ಯಾರು ಏನು ಅನ್ಕೊಂಡಿದಾರಲ್ಲ ಅವ್ರಿಗೆ ನಿಮ್ಮ ಖಡಕ್ ಉತ್ತರ ಏನಾಗಿರುತ್ತೆ? ನೋಡ್ರಿ, ಅನ್ನದ ಋಣ ಎಲ್ಲ ದೇವರು ಬರೆದಿರ್ತಾನೆ ಹಣೆ ಬರ. ಯಾರಿಂದು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ದು ಅನ್ನದ ಋಣ ಇಲ್ಲೇ ಇತ್ತು, ಇಲ್ಲೇ ಇರ್ತೀವಿ. ಮೇಲೆ ಇತ್ತು, ಮೇಲೆ ಹೋಗ್ತೀವಿ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಕೆಡಿಸ್ಕೊಳ್ಳೋದು ಇಲ್ಲ. ಮುಂಡಗೋಡ ಜನತೆಗೆ ಈ ಪ್ರಕರಣ ಆಗಲಿ ಅಥವಾ ನಿಮ್ಮ ಸಾಮಾಜಿಕ ಸೇವೆ ಅಥವಾ ನೀವು ಏನೇನು ಇಲ್ಲಿ ತನಕ ಒಳ್ಳೇದು ಮಾಡಿದ್ದೀರಿ, ಆಮೇಲೆ ಮನೇಲಿ ಏನು ಹಜ್ಜಿಗೆ ಹೋಗ್ತಾ ಇದ್ದಾರೆ, ಒಟ್ಟಾರೆಯಾಗಿ ಮುಂಡಗೋಡ ಜನತೆಗೆ ನಿಮ್ಮ ಒಂದು ಮಾತು ಏನಾಗಿರ್ತೈತಿ? ನನ್ನಿಂದ ಏನಾದ್ರು ತಪ್ಪಾದ್ರೆ ಎಲ್ಲರೂ ದಯವಿಟ್ಟು ಕ್ಷಮಿಸ್ಬೇಕಂತ ಹೇಳಿ ಕೈ ಮುಗಿದು ಕೇಳ್ಕೊಂತೀನಿ. ಮತ್ತು ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಬಂದು ಕ್ಲಿಯರ್ ಮಾಡ್ಕೋಬೇಕಂತೇಳಿ ಅದು ಕೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ಜಮೀರ್ ಅಹ್ಮದ್ ಅವರ ಈ ಪ್ರಕರಣದಲ್ಲಿ ನಾನು ಕಾನೂನಿಗೆ ಸಂಪೂರ್ಣವಾಗಿ ತಲೆಬಾಗ್ತೀನಿ. ಏನು ಅದರದ್ದು ತನಿಖೆ ಇದೆ ಅದಕ್ಕೆ ನಾನು ಸಂಪೂರ್ಣವಾಗಿ ಸಹಕಾರ ನೀಡ್ತೀನಿ. ಹಾಗೂ ಆ ಹುಡುಗರು ಏನು ಈ ಪ್ರಕರಣ ದಾಖಲು ಆಗೋ ಥರ ಮಾಡಿದ್ದಾರೆ ಅವ್ರಿಗೂ ನನ್ನ ಮುಕ್ತವಾದ ಆಹ್ವಾನ ಇದೆ. ನಾ ಯಾವತ್ತಾದರೂ ಅವರಿಗೆ ಏನಾದರೂ ಅನ್ಯಾಯ ಮಾಡಿದ್ರೆ ನನಗೆ ಅನ್ಯಾಯ ಆಗಬೇಕು ಅನ್ನೋದು ಅವರ ಮಾತು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಪ್ರಕರಣದಲ್ಲಿ ಯಾರು ಸತ್ಯ ಯಾರು ಇದೆ ಅನ್ನೋ ತನಿಖೆಯಿಂದ ಹೊರಬರಬೇಕಾಗಿದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.